ದಿಸ್ ಇಸ್ ನಾಟ್ ರೈಟ್. ಹಾಕಿ ಸಿಇಟಿನ ಎಂತ ಒಳ್ಳೆ ಕಾರ್ಯಕ್ರಮ ರೀ ಅದು. ಅದನ್ನ ಒಂದ್ ನಿಮಿಷ ಇಲ್ಲ ಹಾಕಿಲ್ಲ ನೀವು ಇದನ್ನ ಟ್ರೋಲ್ ಒಂದೊಂದು ನಿಮಿಷ ಇದೆಲ್ಲ ಇಲ್ಲ ನೋಡಿ ನೋಡಿ ನಾನು ನೀವು ಅಂತ ನಾನು ಈ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ. ಟ್ರೋಲರ್ಸ್ ನಿಮ್ ಮೂಲಕನೇ ಟ್ರೋಲರ್ಸ್ಗೆ ಹೇಳ್ತಾ ಇದ್ದೀನಿ. ಟ್ರೋಲ್ ಮಾಡಿಕೊಂಡು ನನ್ನನ್ನ ಬಗ್ಸಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ. ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಮಾತಾಡಿ. ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರ ಆಗಿರ್ಬೋದು, ಸಿಇಟಿ ಮಾತಾಡಿ, ವಕ್ಫ್ ವಿಚಾರ ಎಲ್ಲವೂ ಕೂಡ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಡ್ಯಾಮೇಜ್ ಆಗ್ತದೆ. ಅಂದ್ರೆ ಒಂದ್ ಡಿಸಿಷನ್ ತಗೋತಾರೆ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅನ್ನುವಂತಹದ್ದು. ನಿಮಿಷ ನಿಜವಾಗ್ಲೂ ವಕ್ಫಲ್ಲಿ ಏನಾದ್ರು ತಪ್ಪಾಗಿದ್ರೇನು ಕೂಡ ನಮ್ಮಂತವ್ರಿಗೆ ನಿಮಗೆ ಆನ್ಸರ್ ಮಾಡೋಕ್ಕೂ ನಮಗೆ ಕೆಲಸತಿ ಮುಜುಗರ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಕಾನೂನಿದೆ. ತಕ್ಷಣ ಅದು ತೀಕ್ಷ್ಣವಾಗಿ ಡಿಸಿಷನ್ ತಗೊಂಡು ಅದಕ್ಕೆ ಉತ್ತರ ಕೊಡಬೇಕು. ಸರ್ಕಾರಗಳು ಇರೋದೇ ಅದಕ್ಕೆ. ಅದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ. ಆಮೇಲೆ ಇಂಥ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಿಲ್ಲಿಸಬೇಕು. ಈಗ ನೀವು ಹೇಳಿದ್ರಪ್ಪ ಈ ಕನ್ನಡದ ಬಗ್ಗೆ ಇದು ಎಷ್ಟು 7-8 ತಿಂಗಳಿಂದ ಇದು ನಡೀತಾ ಇದೆ ನನ್ನ ಬಗ್ಗೆ. ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ನಿಮಗೆ ಒಂದು ಹೇಳ್ತೀನಿ. ಹೊರಟ್ಟಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ಇವತ್ತು ಸ್ಪೀಕರ್ ಅವರು. ನಿನ್ನೆ ಕರೆದು ಕರೆಕ್ಟ್ ಆಗಿ ಮಾಡಿದ್ಯಾ ಮಧು. ಯಾಕೆಂದ್ರೆ ಮಕ್ಕಳಿಗೆ ನಾವು ಸರಿಗ್ ದಾರಿಗೆ ತರಲಿಲ್ಲ ಅಂದ್ರೆ ನಾಳೆ ನಿಮಗೆ ತೊಂದರೆ ರೀ. ಆಮೇಲೆ ಅವ್ನು ತಪ್ಪು ಮಾಡಿದಾನೆ ಅಂತ ನಾನು ಹೇಳ್ತಾ ಇಲ್ಲ, ನಾವು ತಪ್ಪು ಮಾಡಿದೀವಿ. ನಮ್ಮ DDPI ಇರ್ಬೋದು, ನನ್ನ BO ಇರ್ಬೋದು, ನನ್ನ ಹೆಡ್ ಮಾಸ್ಟರು. ಮಾಧ್ಯಮದಲ್ಲಿ ನೀವೇನ್ ತೋರಿಸ್ತೀರಿ, ಎಷ್ಟು ಮಕ್ಕಳಿಗೆ ಪೆನಿಟ್ರೇಟ್ ಆಗಿದೆ ನೀವು ಒಂದ್ ದಿವಸ ಯೋಚನೆ ಮಾಡಿ ದಯವಿಟ್ಟು. ಇದನ್ನ ನೀವೇನ್ ಟ್ರೋಲ್ ಮಾಡಿರೋದು ಇವತ್ತು ಹಾಕಿದ್ರಲ್ಲ, ನಿಮ್ಮ ಮಕ್ಕಳೇ ಇದನ್ನ ಕಲ್ತು ಒಂದು ನನಗೆ ಹೇಳ್ಬಿಟ್ರೆ, ಇಲ್ಲ ನಾಳೆ ಯಾರೋ ಒಬ್ರು ಜಡ್ಜ್ ಕುತ್ಕೊಳ್ತಾರೆ, ಇಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಒಳ್ಳೆಯವನ್ ಕುತ್ಕೊಳ್ತಾನೆ, ಚೀಫ್ ಮಿನಿಸ್ಟರ್ ಕುತ್ಕೋತಾರೆ, ಸಾವಿರಾರು ಕೋಟಿ ನಿಮ್ ಟ್ಯಾಕ್ಸ್ ಮನಿ ರೀ ಇದು. ಇದೆಲ್ಲ ಆಯ್ತು, ನೀವೆಲ್ಲ ಇದ್ರಿ ತಾನೆ. ಮಕ್ಕಳು ಎಷ್ಟು ಮುದ್ದಾಗಿ ಏನಂದ್ರು ಸರ್, ನೀವೇನ್ ಖರ್ಚು ಮಾಡಿದಿರಿ ನಮ್ಮ ಹೆಸರಿಗೆ, ನಾವು ಬಡವರು ಸರ್, ನಾವು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ, ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇಂಥ ಕಾರ್ಯಕ್ರಮ ನೀವು ಕೊಡ್ತೀರಿ ಅಂತ. ಇದನ್ನ ಟ್ರೋಲ್ ಮಾಡ್ರಿ. ತಲೆಯಲ್ಲಿ ಏನಾದ್ರು ಇದ್ರೆ ಇದನ್ನ ಟ್ರೋಲ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.